ವೀಕ್ಷಕರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ಈ ದಿನ ಎನ್ವಿಡಿಯಾ ಕಂಪನಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎನ್ವಿಡಿಯಾ ಕಂಪನಿ ನಮ್ಮೆಲ್ಲರಿಗೂ ಗೊತ್ತಿರೋ ಆಗಲೇ ಸಾಕಷ್ಟು ನ್ಯೂಸಲ್ಲಿತ್ತು. ಈಗ ಮೈಕ್ರೋಸಾಫ್ಟ್ಗಿಂತ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಯಿತು. ಆಪಲ್ ಹತ್ರ ಹೋಗ್ತಾ ಇದೆ. ಆಮೇಲೆ ಆಲ್ಫಾಬೆಟ್, ಗೂಗಲ್ ಕಂಪನಿನ ಏನು ಹಿಡ್ಕೊಂಡಿದೆ, ಆ ಆಲ್ಫಾಬೆಟ್ ಕಂಪನಿ ಅನ್ನೋದು ಕೂಡ ಮೀರಿಸಿ ಹೋಗಿದೆ. ಆ ರೀತಿ ನ್ಯೂಸ್ಗಳು ತುಂಬ ಬಂತು ಎನ್ವಿಡಿಯಾ ಬಗ್ಗೆ. ಆದರೆ ಈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನು ಅನ್ನೋದನ್ನು ಈ ನನ್ನ ವೀಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ತಡ ಮಾಡ್ದೇನೆ ಸೀನ್ ಚೇಂಜ್ ಮಾಡೋಣ ಬನ್ನಿ. ಓಕೆ, ಸೀನ್ ಚೇಂಜ್ ಮಾಡಾಯಿತು. ಈಗ ನನ್ನ ಹೊಸ ಸೀನಲ್ಲಿದ್ದೀರಾ ಅಂತ ಅನ್ಕೊತೀನಿ. ನಾನು ನನ್ನ ಏನು ಡೆಸ್ಕ್ಟಾಪ್ ಏನಿದೆ ಅದು ನಿಮ್ಗೆ ಕಾಣಿಸ್ತಾ ಇರಬೇಕೀಗ. ನಾನೀಗ ನನ್ನ ಡೆಸ್ಕ್ಟಾಪ್ ಮೇಲೆ ಏನು ಬರೆದಿದೆ ಅದನ್ನು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ನೋಡ್ತಿರೋ ಹಾಗೆ ಟಾಪ್ 15 ಕಂಪ್ನೀಸ್ ಬೈ ಮಾರ್ಕೆಟ್ ಕ್ಯಾಪ್. ಇದು ಅಮೇರಿಕದ ಬಗ್ಗೆ ಮಾತಾಡ್ತಿರೋದು ನಾವು, ಇಂಡಿಯಾ ಅಲ್ಲ. ಸೊ ಅಮೇರಿಕದ ಅನ್ನೋದನ್ನು ಸ್ವಲ್ಪ ತಲೆ ಇಟ್ಕೊಳ್ಳಿ. ಯಾಕೆಂದರೆ ಎನ್ವಿಡಿಯಾ ಏನಿದೆ ಅದು ಅಮೇರಿಕದ ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನು ಹಾಕಿರೋದ್ರಿಂದ ಅಮೇರಿಕಾ ಏನು ಸ್ಟಾಕ್ ಮಾರ್ಕೆಟ್ ಇದೆ ಅಲ್ಲಿದೆ ನೋಡಬೇಕಾಗುತ್ತೆ. ಸೊ ಲಾರ್ಜೆಸ್ಟ್ 15 ಕಂಪ್ನೀಸ್ ಬಂದು ಆಪಲ್ಲು, ಗೂಗಲ್ಲು, ಮೈಕ್ರೋಸಾಫ್ಟು, ಆಮೇಲೆ ಗೂಗಲ್ ಬಂದಿಲ್ಲ, ಆಲ್ಫಾಬೆಟ್ ಕಂಪ್ನಿ ಇದೆ ನೋಡಿ. ಇದ್ರ ಈ ಒಂದು ಕಂಪ್ನಿ ಇದೆ, ಇದು ಗೂಗಲನ್ನು ಅದ್ರ ಕೆಳಗಡೆ ಇಟ್ಕೊಂಡಿದೆ. ಪೇರೆಂಟ್ ಕಂಪ್ನಿ ಬಂದು ಆಲ್ಫಾಬೆಟ್ ಇಂಕ್. ಇದು ಎನ್ವಿಡಿಯಾ ಕಾರ್ಪೊರೇಷನ್ ಇದೆ. ಈಗ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಸೊ ಇಲ್ಲಿದೆ ನೀವು ನೋಡ್ತಿರೋ ಹಾಗೆ ಈಗ ಜುಲೈ 2024 ಥರ್ಡ್ ಪೊಸಿಷನಲ್ಲಿದೆ. ಮಾರ್ಕೆಟ್ ಕ್ಯಾಪ್ ಬಂದು 3.315 ಟ್ರಿಲಿಯನ್. ಸೊ ಇದು ಮಾರ್ಕೆಟ್ ಕ್ಯಾಪ್ ಏನು ಈ ಒಂದು ವಿಚಾರದ ಬಗ್ಗೆ ನ್ಯೂಸಲ್ಲಿ ಬರ್ತೈತೆ ಎನ್ವಿಡಿಯಾ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಏನು ಅನ್ನೋದನ್ನು ನಿಮಗೆ ಸುಲಭವಾಗಿ ಹೇಳಬೇಕು ಅಂತಂದರೆ, ಎನ್ವಿಡಿಯಾ ಕಂಪ್ನಿದು ಈ ಪಬ್ಲಿಕಲ್ಲಿ ಏನು ಟ್ರೇಡ್ ಆಗ್ತಾರೋ ಸ್ಟಾಕ್ಗಳು ಎಷ್ಟಿದ್ದಾವೆ ಅಂತ ಫಸ್ಟ್ ಮಲ್ಟಿಪ್ಲೈಡ್ ಬೈ ಅದ್ರ ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತೇಳಿ. ಸೊ ಎರಡೇ ನಿಮ್ಗೆ ಬೇಕಾಗಿರೋದು. ಈ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಸೊ ಒಂದು ಬಂದೇ ಪಬ್ಲಿಕ್ ಅಲ್ಲಿ ಟ್ರೇಡ್ ಆಗ್ತಾರಂಥ ಸ್ಟಾಕ್ಗಳು ಎಷ್ಟಿದ್ದಾವೆ, ಅಂದರೆ ಪಬ್ಲಿಕ್ ಟ್ರೇಡ್ ಈ ಸ್ಟಾಕ್ ಮಾರ್ಕೆಟ್ ಏನಿರುತ್ತೆ ಅದರಲ್ಲಿ ಟ್ರೇಡ್ ಆಗ್ತಾರಂಥ ಎಲ್ಲ ಸ್ಟಾಕ್ಗಳು ಎಷ್ಟೋ ಇರ್ಬೋದು, ಅದನ್ನೆಲ್ಲ ಸೇರಿದ್ರೆ ಎಷ್ಟು ಸ್ಟಾಕ್ ಇದೆ, ಎಷ್ಟು ಶೇರ್ಸ್ ಇದ್ದಾವೆ, ಮಲ್ಟಿಪ್ಲೈಡ್ ಬೈ ಒಂದು ಶೇರಿನ ಪ್ರೈಸ್ ಎಷ್ಟು. ಸೊ ಸಾಮಾನ್ಯವಾಗಿ ಈ ಕಂಪ್ನಿಗಳದ್ದು ಏನು ಪಬ್ಲಿಕಲ್ಲಿ ಎಷ್ಟು ಶೇರ್ಗಳು ಇದ್ದಾವೆ ಅನ್ನೋದು ಪ್ರತಿದಿನ ಚೇಂಜ್ ಆಗೋಲ್ಲ, ಆಲ್ಮೋಸ್ಟ್ ಕಾನ್ಸ್ಟೆಂಟ್. 3 ತಿಂಗಳಿಗೊಂದ್ಸಲಿ ಇಲ್ಲ 6 ತಿಂಗಳಿಗೊಂದ್ಸಲಿ ಇಲ್ಲಾಂದ್ರೆ 1 ವರ್ಷಕ್ಕೊಂದ್ಸಲಿ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಪ್ರೈಸ್ ಏನಿದೆ ಅದು ಪ್ರತಿ ದಿನ, ಪ್ರತಿ ಸೆಕೆಂಡು, ಪ್ರತಿ ನಿಮಿಷನೂ ಚೇಂಜ್ ಆಗೋ ಅವಕಾಶ ಇರುತ್ತೆ. ಸೊ ಈ ಎನ್ವಿಡಿಯಾದು ಏನೋ ಒಂದು ಇದು ಏನೋ ಒಂದು ಸಂಬಂಧಪಟ್ಟಿರೋ ಹಾಗೆ ಕಂಪ್ನಿದು ಪ್ರೈಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಯಿತು. ಸೊ ಹಾಗಾಗಿ ಅದರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಜಾಸ್ತಿ ಆಯಿತು. ಸೊ ನಾನು ಸುಮ್ಮನೆ ಒಂದು ಕ್ಯಾಲ್ಕುಲೇಟ್ರಲ್ಲಿ ನಿಮಗೆ ಈಗ ತೋರಿಸ್ತೀನಿ ಯಾವ ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಒಳ್ಳೆ ಕಂಪ್ನಿ ತಗೊಳ್ಳಿ, ರಿಲಯನ್ಸ್ ತಗೊಳ್ಳಿ. ಅದರದ್ದು 1 ಲಕ್ಷ ಪಬ್ಲಿಕ್ ಏನು ಸ್ಟಾಕ್ ಮಾರ್ಕೆಟ್ ಇದೆ, ಅದರಲ್ಲಿ 1 ಲಕ್ಷ ಶೇರ್ಸ್ಗಳು ಟ್ರೇಡ್ ಆಗ್ತಾ ಇದ್ದಾವೆ ಅಂತ ಇಟ್ಕೊಳ್ಳಿ. ಪ್ರತಿಯೊಂದು ಏನು ಶೇರ್ಸ್ ಏನಿದ್ದಾವೆ, ಪ್ರತಿಯೊಂದು ಶೇರ್ಸಿನ ಬೆಲೆ ಬಂದು 100 ರೂಪಾಯಿ ಅಂತ ಇಟ್ಕೊಳ್ಳಿ. ಸೊ ಹಾಗಾದರೆ ರಿಲಯನ್ಸ್ ಕಂಪ್ನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 1 ಲಕ್ಷ ಇಂಟು 100. ಸೊ ಅದು ಬಂದು 1 ಕೋಟಿ. ಸೊ 1 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಆ ರೀತಿ ತುಂಬಾ ಸುಲಭವಾದಂಥ ಕಾನ್ಸೆಪ್ಟು. ಹಾಗಾಗಿ ಇದರದ್ದು ಕಂಪ್ನಿದು ನಾನು ಆಗಲೇ ಹೇಳಿದ್ರಿ, AI ಸಂಬಂಧಪಟ್ಟಿದ್ದಂಗೆ ಇದರದ್ದು ಸ್ಟಾಕ್ ಪ್ರೈಸ್ ತುಂಬ ಜಾಸ್ತಿ ಆಗ್ತಾ ಹೋಗ್ತಿತ್ತು, ಶೇರ್ ಪ್ರೈಸು. ಬಟ್ ಏನು ಪಬ್ಲಿಕಲ್ಲಿ ಟ್ರೇಡ್ ಆಗ್ತಾರೋ ಶೇರ್ಸ್ ಏನಿದ್ದಾವೆ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇತ್ತು. ಬಟ್ ಶೇರ್ ಪ್ರೈಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇದರದ್ದು ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿ, ಸೊ ಈಗ ಜುಲೈ ಈ ತಿಂಗಳು 2024 ವರ್ಷದ ಜುಲೈಯಲ್ಲಿ ಮಾತಾಡಬೇಕು ಅಂತಂದರೆ ಇದರದ್ದು ಪೊಸಿಷನ್ ಬಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ 3rd ಪೊಸಿಷನಲ್ಲಿದೆ. ಸೊ ಈ ಒಂದು ವಿಷಯನ ನಿಮಗೆ ತಿಳಿಸೋಕ್ಕೆ ಇಷ್ಟಪಟ್ಟಿದೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಏನಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ ಆಗಿತ್ತು. ಇದನ್ನು ಇಲ್ಲಿಗೆ ನಾನು ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.